ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಇವತ್ತು ಚಾಲನೆ ಸಿಗಲಿಕ್ಕಿದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಮಾರ್ಗ ಇದಾಗಿತ್ತು. 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಇದು. 16 ನಿಲ್ದಾಣಗಳು ಇರುವಂತಹ ಮೆಟ್ರೋ ಹಳದಿ ಮಾರ್ಗ. ಹಳದಿ ಮಾರ್ಗದಲ್ಲಿ 3 ಚಾಲಕರಹಿತ ರೈಲುಗಳ ಓಡಾಟ ಆಗತ್ತೆ. 20 ನಿಮಿಷಗಳ ಅಂತರದಲ್ಲಿ ಮೆಟ್ರೋ ಟ್ರೈನ್ ಸಂಚರಿಸಲಿಕ್ಕಿವೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್, HSR ಲೇಔಟ್ ಸಂಪರ್ಕಿಸುವಂತಹ ಮಾರ್ಗ ಇದು. BTM ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಳದಿ ಮೆಟ್ರೋ ಸಂಚಾರವನ್ನು ಮಾಡಲಿಕ್ಕಿದೆ. ಸದ್ಯ BMRCL ಬಳಿ 4 ಮೆಟ್ರೋ ಬೋಗಿಗಳು ಇವೆ. ಇನ್ನೊಂದು ವಾರದಲ್ಲಿ ಉಳಿದ ಬೋಗಿಗಳು ಸಿಗಲಿಕ್ಕಿವೆ. 5,057 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಯೆಲ್ಲೋ ಲೈನ್ ಇದು. ಹಳದಿ ಮಾರ್ಗದಿಂದ ಕಡಿಮೆಯಾಗಲಿದೆ ಟ್ರಾಫಿಕ್ನ ಕಿರಿಕಿರಿ. ಹೊಸೂರು ರಸ್ತೆ ಮತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ತಗ್ಲಿಕ್ಕಿದೆ. ಹಳದಿ ಮಾರ್ಗದಲ್ಲಿ 16 ನಿಲ್ದಾಣಗಳಿವೆ. ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋದಾದರೆ ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರು ರಸ್ತೆ, ಇನ್ಫೋಸಿಸ್, ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ ಅಗ್ರಹಾರ, ಹೊಸ ರೋಡ್, ಸಿಂಗಸಂದ್ರ, ಕೂಡ್ಲು ಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್ ಜಂಕ್ಷನ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, ಆರ್ವಿ ರಸ್ತೆ ಇವೆಲ್ಲವೂ ಕೂಡ ಹಳದಿ ಮಾರ್ಗದಲ್ಲಿ ಇಷ್ಟು 16 ನಿಲ್ದಾಣಗಳು ಬರುತ್ತೆ. ಇಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಂತಹ ಜನರಿಗೆ ಕೊಂಚ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಹಳದಿ ಮಾರ್ಗಕ್ಕಾಗಿ ಜನ ಕಾತುರದಿಂದ ಕಾಯ್ತಾ ಇದ್ರು. ಯಾವಾಗ ಸಂಚಾರಕ್ಕೆ ಅನುವು ಸಿಗುತ್ತೆ, ಯಾವಾಗ ನಮಗೆ ಮೆಟ್ರೋ ದಲ್ಲಿ ಪಯಣವನ್ನು ಮಾಡೋದಕ್ಕೆ ಸಹಾಯವಾಗುತ್ತೆ, ಈ ಟ್ರಾಫಿಕ್ನಿಂದ ಯಾವಾಗ ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಸೊ ಹಾಗಾಗಿ ನಾಳೆಯಿಂದ ಪ್ರತಿಯೊಬ್ಬರು ಕೂಡ ಈ ಹಳದಿ ಮಾರ್ಗದಲ್ಲಿ ತಮ್ಮ ಸಂಚಾರವನ್ನು ಮಾಡಬಹುದು. ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗ್ತಾ ಇದ್ದಂತಹ ಟ್ರಾಫಿಕ್ ಕಿರಿಕಿರಿ ಏನಿತ್ತು, ಸಿಲ್ಕ್ ಬೋರ್ಡ್ನಲ್ಲಿ ಆಗ್ತಾ ಇದ್ದಂತಹ ಟ್ರಾಫಿಕ್ ಕಿರಿಕಿರಿ ಏನಿತ್ತು, ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಎಲ್ಲವೂ ಸಿದ್ಧತೆಗಳಾಗಿದೆ. ಮತ್ತು ಹಳದಿ ಮಾರ್ಗದ ಪ್ರಯಾಣ ದರ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಆರ್ವಿ ರಸ್ತೆಯಿಂದ ರಾಗಿಗುಡ್ಡಗೆ 10 ರೂಪಾಯಿ, ಆರ್ವಿ ರಸ್ತೆಯಿಂದ ಜಯದೇವ ಆಸ್ಪತ್ರೆಗೆ 10 ರೂಪಾಯಿ, ಆರ್ವಿ ರಸ್ತೆಯಿಂದ BTM ಲೇಔಟ್ಗೆ 20 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಆರ್ವಿ ರಸ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ 20 ರೂಪಾಯಿ, ಆರ್ವಿ ರಸ್ತೆಯಿಂದ ಬೊಮ್ಮನಹಳ್ಳಿಗೆ 30 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಆರ್ವಿ ರಸ್ತೆಯಿಂದ ಕೂಡ್ಲು ಗೇಟ್ಗೆ 40 ರೂಪಾಯಿ, ಆರ್ವಿ ರಸ್ತೆಯಿಂದ ಸಿಂಗಸಂದ್ರಗೆ 50 ರೂಪಾಯಿ, ಆರ್ವಿ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 60 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಗೆ 60 ರೂಪಾಯಿ ಮತ್ತು ಸಿಲ್ಕ್ ಬೋರ್ಡ್ ಬೊಮ್ಮಸಂದ್ರಗೆ 60 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಸೊ ಹಾಗಾಗಿ ಈ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಡೆ ಏನೋ ರಿಲೀಫ್ ಏನೋ ಸಿಕ್ಕಿದೆ. ಬಟ್ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗ ಪಡಿಸ್ಕೊಳ್ತಾರೆ. ಯಾರಿಗೆ ಬೇಕಪ್ಪ ಈ ಟ್ರಾಫಿಕ್ ಕಿರಿಕಿರಿ ಅಂತ ಹೇಳಿ. ಬೆಳಗ್ಗೆ ನಾವು ಒಂದು 7 ಗಂಟೆಗೆ ಮನೆಗೆ ಬಿಟ್ಟರೆ ಆಫೀಸಿಗೆ ರೀಚ್ ಆಗೋಕ್ಕೆ 9 ಗಂಟೆ ಆಗತ್ತೆ. ಸೊ ಹಾಗಾಗಿ ಸಮಯವನ್ನು ಕೂಡ ಸೇವ್ ಮಾಡಬಹುದು.